मराठीवरती आपल्या सर्वांचं स्वागत। आपण पाहत आहात बिग टीव्ही मराठी। मी तृप्ती कदम। पाहूया आजच्या ठळक घडामोडी। ಅಡ್ಡಾಟ್ ನೀರು ಐತಿ ನೋಡ್ರಿ ನಾ ಬಂದ್ರೆ ಸಾಲ್ಬರಿ ಇಟ್ಟು ನೀರು ಬರ್ಲಿಲ್ರಿ ತಿಳ್ಕೊಂಡವ್ರೆಲ್ಲ ಮಳಿ ನೀರು ಬಳಿ ನೀರು ಆಗಿಬಿಟ್ರು ನಾನಾದ್ರಲ್ಲಿ ಮಾಗಾರ ಮಾಡಿಬಿಟ್ರು ಹಿಂಗಾಗಿ ನೀವು ನೋಡ್ತಾ ಇದ್ದೀರಾ, ಇದು ತಿಕ್ಕೊಂಡಿ ಕೆರೆ ಬಂದಿದ್ದು ಯಾವುದೇ ರಾಜ್ಯದೊಳಗಲ್ಲ ಅಲ್ಲ, ಯಾವುದೇ ಜಿಲ್ಲೆಯೊಳಗಲ್ಲ, ನಮ್ಮದೇ ತಾಲೂಕಿನ ತಿಕ್ಕೊಂಡಿ ಗ್ರಾಮದೊಳಗೆ ಇದು ಹರಿತಾ ಇರ್ತಕ್ಕಂಥ ನಮ್ಮ ಬೋರ್ ನದಿಗೆ ಸೇರ್ತಕ್ಕಂಥ ತಿಕ್ಕೊಂಡಿ ಕೆರೆಗೆ ಈ ನೀರು ಬರ್ತಾ ಇದೆ. ಈ ನೀರು ಎಲ್ಲಿಂದ ಬರ್ತಾ ಇದೆಪ್ಪ ಅಂತಂದ್ರೆ ಕೃಷ್ಣಾ ನದಿಯಿಂದ ತುರ್ಚಿ ಬಬಲೇಶ್ವರ ಯೋಜನೆಯ ಮೂಲಕ ಇದು ಜತ್ನಾಳ ಕೆರೆ ತುಂಬಿ ನಮ್ಮ ತಿಕ್ಕೊಂಡಿ ಗ್ರಾಮಕ್ಕೆ ಬಂದು ಜಾಲಾಳದಿಂದ ಬೆವರಿ ಕೆರೆ ಹೋಗಿ ಮತ್ತು ನಮ್ಮದು ಕರಜ್ಗಿ, ಬೋರ್ಗಿ, ಮರಬ್ಗಿ, ಹಳ್ಳಿ, ಬಾಲ್ಗಾವ, ಸುಸ್ಲಾ, ಸೊನ್ನಲ್ಗಿ ಮಾಡಿಕೊಂಡು ಇದು ಕೊಂಕಣಗಾಂವದಿಂದ ಚಡ್ಚಾಣ ಭೀಮಾ ನದಿಗೆ ಸೇರ್ತಕ್ಕಂಥ ಇದು ಹಳ್ಳ. ಇದು ಯಾವುದೇ ಮಳೆಯ ನೀರಲ್ಲ. ಇದು ಯಾಕಪ್ಪ ಅಂತಂದ್ರೆ ನಾನು ಸ್ವತಃ ಮಳೆ ನೀರಲ್ಲ ಅಂತ ಹೇಳ್ತೀನಿ. ನೀವು ಸಿದ್ಧಪಡಿಸೋರಿದ್ದಾರಂದ್ರೆ ಯಾರಾದರೂ ಇಲ್ಲಿ ಬಂದಕ್ಕೆ ಇಲ್ಲಿ ಆಜುಬಾಜು ರೈತರಿಗಾಗಿ ವಿಚಾರಿಸಲಿ, ಬೇಡ ನೀವು ಫೋನ್ ಮುಖಾಂತರ ಈ ಭಾಗದೊಳಗೆ ದೊಡ್ಡ ಮಳೆ ಆಗ್ಯದನಪ್ಪ ಅಂತಂದು ಕೇಳ್ಕೊಂಡು ನೀವು ಮಳೆ ನೀರೋದು ಅಥವಾ ಇದು ಕರ್ನಾಟಕ ತುರ್ಚಿ ಬಬಲೇಶ್ವರ ಯೋಜನೆಯ ನೀರದು ನೀವು ತಿಳಿದು ಪಡ್ಕೋಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ನೀರ ಬರ್ಲಕ್ಕ ಯಾರಾದರೂ ಕಾರಣವಿದ್ರೆ ನಮ್ಮ ಜತ್ತ ತಾಲೂಕಿನ ಜನಪ್ರಿಯ ಶಾಸಕರು, ನೀರಾವರಿಯ ಶಾಸಕರಾದ ವಿಕ್ರಮ್ ದಾದಾ ಸಾವಂತ್ ಅವರು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಪ್ಪ ಅಂತಂದ್ರೆ ಕಳೆದ 3-4 ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ನೀರಾವರಿ ಸಚಿವರು ಹಾಗೂ ಇವತ್ತಿನ ಉದ್ಯೋಗ ಮಂತ್ರಿಗಳಾದ MB ಪಾಟೀಲ್ ಸಾಹೇಬರು ನಮಗೆ ಯಾವುದೇ ಯೋಜನೆ ಇಲ್ಲಾರದೇ ಒಂದು ಯಾವುದೇ ಹಣವನ್ನು ಪಾವತಿಸದೆ ನಮಗೆ ಅವರು ನೀರು ಈಗಾಗಲೇ ಕೊಡ್ಕೊತ ಬಂದಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ನಮಗೆ ನೀರು ಕೊಡ್ಲಾತ್ತಾರ. ಯಾಕಪ್ಪ ಅಂತಂದ್ರೆ ನಾವು ಅವರ ಹೆಸರು ಹಾಡಿ ಹೊಗಳಬೇಕಾಗಿದೆ ಇವತ್ತಿನ ದಿವಸ. ಯಾಕಂತಂದ್ರೆ ನೀರಂದ್ರೆ ಭಾಳ ದೊಡ್ಡದ. ಒಂದು ತಾಯಿ ಹಾಲ, ಒಂದು ಎರಡನೇದ್ದು ನೀರಂದ್ರೆ ಭಾಳ ಮಹತ್ವದ. ಇದೆರಡೂ ಇರಲಿಲ್ಲ ಅಂದ್ರೆ ನಮ್ಮ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮಗೆ ಎಷ್ಟೇ ಆಗಲಕ್ಕ ನೀರು ಕೊಟ್ಟಾರಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮದು ವಿಕ್ರಮ್ ದಾದಾ ಸಾವಂತ್ ಅವ್ರ ಹೆಸರ ಮತ್ತು ಆಮೇಲೆ ನಮ್ಮ MB ಪಾಟೀಲ್ ಸಾಹೇಬರ ಹೆಸರ. ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ, ಇದು ಮಳೆ ನೀರಲ್ಲ, ಇದು ಕರ್ನಾಟಕ ತುರ್ಚಿ ಬಬಲೇಶ್ವರ ಯೋಜನೆಯ ನೀರು ಅಂತ ಹೇಳಿ ನಾನು ಇವತ್ತಿನ ದಿವಸ ಹೇಳಕ್ಕೆ ಬಯಸ್ತೀನಿ. ಇದು ಇವತ್ತಿಲ್ಲ ನಾಳೆ ಬೆಳಗ್ಗೆ ತಿಕ್ಕೊಂಡಿ ಕೆರೆ ಎಂಟ್ರಿ ಆಗಿ ಇನ್ನು 8-10 ದಿವಸದೊಳಗೆ ಈ ನೀರು ನಮ್ಗೆ ಗೌರಿ ಕೆರೆ ಓವರ್ಫುಲ್ ಆಗಿ ನಮ್ಗೆ ಕರ್ನಾಟಕಕ್ಕೆ ಹೋಗಕ್ಕೆ ಸಾಧ್ಯ. ನಮ್ಮ ಮಹಾರಾಷ್ಟ್ರದ ಕೆಲವೊಂದು ಹಳ್ಳಿಗಳು ಮುಗಿಸ್ಕೊಂಡು ಇನ್ನೊಂದು ನೀರು ಆ ಕಡೆ ಬಿಟ್ಟಾರ್ಕಿ ಮೋಟೆವಾಡಿ ಕೆರೆಗೆ ಬರ್ತೈತಿ. ಅದನ್ನು ನಾನು ಅಲ್ಲಿ ಇವಾಗ ಹೋಗಿದ್ದೇನು.
ಅಲ್ಲಿ ಸಹಿತ ನಾನು ನೋಡಾವಿದ್ದೀನಿ ನೀರ ನಿಮಗೆ ಅದನ್ನು ತೋರಿಸ್ಬಿಡ್ತೀನಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಬರೀ ನೀರು ಬರ್ತಾವ ಅಂತೇಳಿ ನಮ್ಮ ಸತ್ತದ ನೋಡ್ಲಿಕ್ಕೆ ಸಿಗಲ್ಲಾಗ್ಯದ. ಅದಕ್ಕೆ ನಾವು ಇವತ್ತು ಎಲ್ಲ ನಮ್ಮ ಮಿತ್ರ ಪರಿವಾರ ಎಲ್ಲ ಸೇರಿ ಇದು ಎಲ್ಲಿಂದ ಬರ್ತದ ಹೆಂಗೆ ಬರ್ತದ ಬರೀ ಹೇಳೋದೇ ಕೇಳೋದು ಬೇಡ, ನಾವು ಸ್ವತಃ ಹೋಗಿ ನೋಡೋಣ ಅಂತೇಳಿ ಇವತ್ತಿನ ದಿವಸ ಬಂದಿದ್ದೆವು. ಇದನ್ನು ನೀರು ನೋಡ್ಕೊಂಡಿದ್ದೆವು, ನಿಮಗೆ ಹೇಳತ್ತಿದ್ದೆವು. ಇವತ್ತು ಇದು ಕರ್ನಾಟಕ ಯೋಜನೆ ನೀರದ, ಮಳೆ ನೀರಲ್ಲ ಅಂತ ಹೇಳಿ ನನಗೆ ಮತ್ತೊಮ್ಮೆ ಸ್ಪಷ್ಟ ಮಾಡ್ತೀನಿ ನಿಮ್ಮ ಮುಂದೆ. ನಮಸ್ಕಾರ, ನಾನು ನಾಗೇಶ್ ರೆಡ್ಡಿ ಹುಬ್ಬಳ್ಳಿಯಿಂದ ಬಂದಿದ್ದೇವೆ. ನಾವೆಲ್ಲರೂ ಯಾಕೆ ಬಂದಿದ್ದೇವೆ ಅಂದ್ರೆ ಇಲ್ಲಿ ನೀರು ಕರ್ನಾಟಕ ನೀರು ಫೌಂಡೇಶನ್ ನೀರು ಬಂದಿಲ್ಲ ಅಂತ ಹೇಳ್ತಾರೆ, ಮಳೆ ನೀರು ಅದಾವ ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ನಾವೆಲ್ಲರೂ ನೀರು ಬಂದದವನ ಇಲ್ಲ ಹೇಳಿ ಇಲ್ಲಿ ತಿಕ್ಕೊಂಡಿ ಗ್ರಾಮಕ್ಕೆ ಬಂದಿದ್ದೆವು. ಇವತ್ತು ಬೆಳಗ್ಗೆನೆ ತಿಕ್ಕೊಂಡಿ ಗ್ರಾಮದಲ್ಲಿ ಫಿಫ್ಟಿ ಫೌಂಡೇಶನ್ ನೀರು ದಾಖಲಾಗ್ಯಾವ. ಇಂದಿಲ್ಲ ನಾಳೆ ದೇವರಿಗೆ ಕೆರೆಯಲ್ಲಿ ಬರ್ತಾವ. ಇವು ಯಾರ ಪ್ರಯತ್ನದಿಂದ ನೀರು ಬಂದಾವ ಅಂದ್ರೆ ಮಾನ್ಯ ವಿಕ್ರಾಂತ ಸಾವಂತ್ ಅವರ ಪ್ರಯತ್ನದಿಂದ ಮತ್ತು ಕರ್ನಾಟಕದ ಮಂತ್ರಿ ಆದಂಥ MP ಪಾಟೀಲ್ ಸಾಹೇಬ್ರ ವತಿಯಿಂದ ಇವು ನೀರು ಬಂದದವ. ಎಲ್ಲ ರೈತರಿಗೆ ಈ ನೀರಿನಿಂದ ಅನುಕೂಲ ಆಗೈತಿ. ನೇತಾಗಳಿಗೆ ಯಾರಿಗೆ ಅನುಕೂಲ ಆಗಿದ್ದು, ನೇತಾಗಳು ಬರೀ ಟೀಕಾ ಮಾಡ್ಲಿಕ್ಕೆ ಅದಾರ. ಮತ್ತು ನೀರು ಬಂದಾವ, ಇದು ರೈತರಿಗೆ ಅನುಕೂಲ ಆಗ್ಯದ ಅಂತ ನಾ ಹೇಳ್ತೀನಿ.